ಯಾವ ವಯಸ್ಸಿನಲ್ಲಿ ಎಷ್ಟು ಸಂಭೋಗ ಮಾಡಿದರೆ ಒಳ್ಳೆಯದು? ಟೀನೇಜ್ ಮೀರಿದ ನಂತರ ಗಂಡು ಮತ್ತು ಹೆಣ್ಣು ಇಬ್ಬರನ್ನ ಲೈಂಗಿಕ ಆಸೆಗಳು ಬಲವಾಗಿರುತ್ತವೆ. ಅವರು ತಮ್ಮ ಹೆಚ್ಚಿನ ಸಮಯವನ್ನು ಆ ರೀತಿಯ ಆಲೋಚನೆಗಳ ಮೇಲೆ ಕಳೆಯುತ್ತಾರೆ. ಈ ವಯಸ್ಸಿನಲ್ಲಿ ಅವರು ಎಲ್ಲದಕ್ಕಿಂತ ಹೆಚ್ಚಾಗಿ ಲೈಂಗಿಕತೆಯ ಬಗ್ಗೆ ಯೋಚಿಸುತ್ತಾರೆ. ಆದುದರಿಂದ ಈ ವಯಸ್ಸಿನಲ್ಲಿ ದಿನಕ್ಕೆ 3-4 ಬಾರಿ ಆ ಕೆಲಸದಲ್ಲಿ ಭಾಗವಹಿಸಿದರೂ ಏನೂ ಆಗುವುದಿಲ್ಲ. 35ರಿಂದ 36 ವರ್ಷಗಳ ವಯಸ್ಸಿನ ನಂತರ ಲೈಂಗಿಕ ಸಾಮರ್ಥ್ಯವು ಕ್ರಮೇಣವಾಗಿ ಕ್ಷೀಣಿಸುತ್ತದೆ. ಅನಾರೋಗ್ಯದ ಸಮಸ್ಯೆಯಿಂದ ಅವರಿಗೆ ಹಿಂದಿನಂತೆ ಆ ಕೆಲಸದಲ್ಲಿ ಆಸಕ್ತಿ ಇರುವುದಿಲ್ಲ. 35ರಿಂದ 40 ವರ್ಷ ವಯಸ್ಸಿನವರು ದಾಂಪತ್ಯ ಜೀವನವು, ಮಕ್ಕಳು ಮತ್ತು ಕುಟುಂಬದೊಂದಿಗೆ ಬ್ಯುಸಿಯಾಗಿರುತ್ತಾರೆ. ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ಆರ್ಥಿಕವಾಗಿ ಸೆಟ್ಲ್ ಆಗಬೇಕು ಎಂದು ಆಲೋಚನೆಯಲ್ಲಿ ಇರುತ್ತಾರೆ. ಹಾಗಾಗಿ ಈ ವಯಸ್ಸಿನಲ್ಲಿ ವರ್ಷಕ್ಕೆ 80ರಿಂದ 100 ಬಾರಿ ಸಂಭೋಗ ಮಾಡಿದರೆ ಸಾಕು ಎಂದು ವೈದ್ಯರು ಹೇಳುತ್ತಾರೆ. ಕೆಲವರಲ್ಲಿ 40 ವರ್ಷಗಳ ನಂತರವೂ ಲೈಂಗಿಕ ಬಯಕೆಗಳು ಹೆಚ್ಚಾಗಿರುತ್ತವೆ. ಈ ವಯಸ್ಸಿನಲ್ಲಿ ಯಾವುದೇ ಒತ್ತಡವಿಲ್ಲದೆ ವಾರಕ್ಕೆ 3ರಿಂದ 5 ಬಾರಿ ಸಂಭೋಗ ಮಾಡುವುದರಿಂದ ಯಾವುದೇ ಅನಾರೋಗ್ಯಗಳು ಬರುವುದಿಲ್ಲ. ಮುಖ್ಯವಾಗಿ ಸಂಭೋಗವು ವೈವಾಹಿಕ ಜೀವನಕ್ಕೆ ಇದು ತುಂಬ ಮುಖ್ಯವಾಗಿದೆ. ಹೊಸದಾಗಿ ಮದುವೆಯಾದ ಜೋಡಿಗಳು ಯಾವಾಗ ಬೇಕಾದರೂ ಸಂಭೋಗದಲ್ಲಿ ತೊಡಗುತ್ತಾರೆ. ಮಕ್ಕಳ ಜನನ, ಕೌಟುಂಬಿಕ ಜವಾಬ್ದಾರಿಗಳ ಹೆಚ್ಚಳ, ವಯಸ್ಸು ಇತ್ಯಾದಿ ಕಾರಣಗಳಿಂದ ಸಂಭೋಗದಲ್ಲಿ ಆಸಕ್ತಿ ಕ್ಷೀಣಿಸುತ್ತದೆ. ಸಂಭೋಗಕ್ಕೆ ವಯಸ್ಸಿನಿಂದ ಕೆಲಸವಿಲ್ಲ ಎಂದು ವೈದ್ಯರೇ ಹೇಳುತ್ತಾರೆ. ಸಾಮರ್ಥ್ಯದ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯು ಯಾವುದೇ ವಯಸ್ಸಿನಲ್ಲಿ ಎಷ್ಟು ಬಾರಿಯಾದರೂ ಸಂಭೋಗವನ್ನು ಮಾಡಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಆ ಲೈಕ್ ಮಾಡುವ ಮುಖಾಂತರ ನನಗೆ ಸಪೋರ್ಟ್ ಮಾಡಿದಂಗೆ ಇರುತ್ತೆ. ಫಸ್ಟ್ ಟೈಮ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಬಿಟ್ಟರೆ ಅದು ನಿಮಗೆ ಫಸ್ಟ್ ಬರುತ್ತೆ. ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.